ಹಾಯ್ ವೆಲ್ಕಮ್ ಟು ಎಸ್ ವೈ ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೂ ಸ್ವಾಗತ ಸುಸ್ವಾಗತ. ಎಲ್ಲ ವಿದ್ಯಾರ್ಥಿನಿಯರಿಗೂ ಮೊದಲನೆಯದಾಗಿ 2025ನೆಯ ಗಣರಾಜ್ಯೋತ್ಸವ ರಿಪಬ್ಲಿಕ್ ಡೇ ಶುಭಾಶಯ. KCET ಕೌನ್ಸಿಲಿಂಗ್ 2025 ಬಗ್ಗೆ ಇಲ್ಲಿ ಮಾಹಿತಿ. ನೀವು ಏನಾದರೂ ನಮ್ಮ ಚಾನಲ್ ಅನ್ನು ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಹಾಗೆಯೇ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನ್ ಅನ್ನು ಕ್ಲಿಕ್ ಮಾಡಿಟ್ಕೊಳ್ಳಿ. ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಮುಖಾಂತರ ತಲುಪ್ತಾ ಇರುತ್ತೆ. ಯಾವುದಾದರೂ ಒಂದು ಸಹಾಯ ಮಾಡಿ ನಿಮಗೆ ತಿಳಿಸ್ತಾ ಇರುತ್ತೆ ಇನ್ಫಾರ್ಮೇಷನ್ ಆದರೆ ನಮ್ಮದು ಪ್ಲೀಸ್ ಡು ಚಾನಲ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್. ನೀವು ಲೈಕ್ ಕೊಡುವುದರ ಮೂಲಕ ಇನ್ನೂ ಇಬ್ಬರಿಗೂ ಅಥವಾ ಇನ್ನೂ ಹಲವಾರು ಸ್ಟೂಡೆಂಟ್ಸ್ಗೆ ಈ ವಿಡಿಯೋ ರೀಚ್ ಆಗುತ್ತೆ. ಪ್ಲೀಸ್ ಡು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಓಕೆ, ಇನ್ನು ಟಾಪಿಕ್ಗೆ ಬರೋಣ. KCET 2025 ಇಸ್ವಿಯ ವಿದ್ಯಾರ್ಥಿನಿಯರಿಗೆ ಅಪ್ಲಿಕೇಶನ್ ಹಾಕೋಕ್ಕೆ ಟೈಮ್ ಸ್ಟಾರ್ಟ್ ಆಗಿದೆ. ಹೌದು, ನಮ್ಮ KEAದವರು ಈಗಾಗಲೇ ಬಿಟ್ಟಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಫೆಬ್ರವರಿ 20ರೊಳಗಡೆ ನಿಮ್ಮ ಅಪ್ಲಿಕೇಶನ್ ಏನಿದೆಯೋ ಅದನ್ನು ಹಾಕಿ. ಅದರಲ್ಲಿ ಇದೊಂದು ಮಿಸ್ಟೇಕ್ ಮಾಡಬೇಡಿ ಒಂದೇ ಒಂದು, ಮತ್ತು ಇದನ್ನು ಏರಿಸಿದ ಹಾಗೆ ಆಗಬೇಡಿ ಅನ್ನೋ ಒಂದು ಇನ್ಫಾರ್ಮೇಷನ್ ಬಗ್ಗೆ ಈ ವಿಡಿಯೋ ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ವಾಟ್ಸಪ್ ಗ್ರೂಪ್ಸ್ಗೂ ಶೇರ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಇವಾಗ ಅಸಲು ಮ್ಯಾಟ್ರ್ ಸ್ಟೂಡೆಂಟ್ಸ್, ಇಲ್ಲಿ ನೋಡ್ತಿದ್ದೀರಾ, ಹೋದ ವರ್ಷ KCET ಅಪ್ಲಿಕೇಶನ್ ಹಾಕೋಕ್ಕೆ ಹೋದ ಹುಡುಗ ಏನು ಮಾಡಿದ್ದಾನೆ ಅಂದರೆ ಎಡವೆಟ್ ಕೆಲಸ. ನೀವು ಎಚ್ಚರಿಕೆಯಿಂದ ಕೇಳಬೇಕು, ನಿಮಗೂ ಸಂಬಂಧಪಟ್ಟ ವಿಡಿಯೋ ಇದು. ನೀವು ಅಪ್ಲಿಕೇಶನ್ ಹಾಕ್ತಿದ್ದೀರಿ, ಇಲ್ಲಿ ನೋಡ್ರಿ ಸ್ಟೂಡೆಂಟ್ಸ್, ನೀವು ಜನರಲ್ ಮೆರಿಟ್ ಹೊರತುಪಡಿಸಿ ಬೇರೆ ವರ್ಗವನ್ನು ಕ್ಲೈಮ್ ಮಾಡಲು ಬಯಸುವಿರಾ ಅಂತ ಕೇಳಿದ್ದಾರೆ. ಅವರು ಹೌದು ಅಂತ ಹಾಕಿದ್ದಾರೆ. ಏಕೆ ಅಂದರೆ ಅವ್ರದ್ದು SC ಅಂತ ನೋ ಅಂತ ಏರಿಸೋಕೆ ಹೋದರೆ ತಗೊಂಡಿಲ್ಲ. ಅರ್ಜೆಂಟ್ ಆಗಿ ಕೆಲಸ ಆಗಿಲ್ಲ. ಅಪ್ಲಿಕೇಶನ್ ಹಾಕುವಾಗ ಟೈಮ್ ಕೆಲವು ದಿನಗಳ ಮಾತ್ರ ಇದೆ. ಏಕೆ ಅಂದರೆ ಅವನು KCET ಅಪ್ಲಿಕೇಶನ್ ಹಾಕಲಿದ್ರೆ ಪರೀಕ್ಷೆಗೆ ಬರೆಯೋಕ್ಕೆ ಅವಕಾಶವಿರುವುದಿಲ್ಲ. ಅದಕ್ಕೋಸ್ಕರ ಅವನು ಏನು ಮಾಡಿದ್ದಾನೆ ಅಂದರೆ, ನಾನು ಈಗ ಜನರಲ್ ಮೆರಿಟ್ ಅಂತ ಏರಿಸ್ತೀನಿ, ನೆಕ್ಸ್ಟ್ ಎಕ್ಸಾಮ್ ಬರೆದ ನಂತರ ಏನಾದರೂ ಇನ್ನೊಮ್ಮೆ ಏನಾದರೂ ಎಡಿಟ್ ಆಪ್ಷನ್ ಅನ್ನು ಬಿಟ್ಟರೆ ನಾನು ಏರಿಸ್ತೀನಿ ಆಗ ಅಂತ ಹೇಳಿ ಆ ಸ್ಟೂಡೆಂಟು ಇಟ್ಕೊಂಡಿದ್ದ ಅಲ್ವಾ ಒಂದು ಗುರಿ, ಆಗನೇ ಒಂದು ಬಾರಿ ಆನ್ಲೈನಲ್ಲಿ ಬಿಟ್ಟರು ಎಡಿಟ್ ಆಪ್ಷನ್ ಅನ್ನು ನೀವು ತಿದ್ದುಪಡಿ ಏನಾದರೂ ಇದ್ದರೆ ಮಾಡಿಕೊಳ್ಳಿ ಅಂತ. ಆಗ ಅವನು ಆಲೋಚನೆ ತಗೊಂಡಿದ್ದು ಕರೆಕ್ಟ್ ಆಯಿತು. ಏಕೆ ಅಂದರೆ ಅವನು ಎಕ್ಸಾಮ್ ಬರೆದು ರ್ಯಾಂಕ್ ಬಂತು, ಈಗ ಎಡಿಟ್ ಆಪ್ಷನ್ ಮಾಡಿಕೊಳ್ಳೋಕ್ಕೆ ಚಾನ್ಸು ಸಿಕ್ತು, ಅವನದು SC ಅಂತ ಹೇರಿ ಕೆಲಸನೂ ಆಯಿತು. ಅದಕ್ಕೋಸ್ಕರನೇ ಸ್ಟೂಡೆಂಟ್ಸ್ 2025ನೇ ಇಸ್ವಿಯಲ್ಲಿ KCET ಅಪ್ಲಿಕೇಶನ್ ಹಾಕುತ್ತಿರುವ ವಿದ್ಯಾರ್ಥಿಗಳೇ, ನಿಮಗೆ ಏನಾದರೂ ಇಂತಹ ಪರಿಸ್ಥಿತಿ ಎದುರಾದರೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದೇ ಇರುತ್ತದೆ. ಬೇಗ ಆದಷ್ಟು ಮಟ್ಟಿಗೆ ಅದನ್ನು ಬದಲಾಯಿಸಿ ಮತ್ತು ನ್ಯೂ ನಂಬರ್, ಹೊಸ RD ನಂಬರ್ ಅನ್ನು ಅಲ್ಲಿ ಅಪ್ಲಿಕೇಶನ್ ಹಾಕುವಲ್ಲಿ ಎಂಟರ್ ಮಾಡಿಸಿ. ನಿಮ್ಮ ನೇಮ್ ಪಕ್ಕ ತಗೊಳ್ಳುತ್ತದೆ. ಓಕೆ, ಒಂದು ನೋಡ್ರಿ, ನಿಮ್ಮ SSLC ಎಕ್ಸಾಮ್ ಅಲ್ಲಿ ನಿಮ್ಮ ಹೆಸರು ಏನಂತ ಇರುತ್ತೆ ಅದನ್ನೇ ಎಂಟರ್ ಮಾಡಿಸಿ. ಓಕೆ, ಇಲ್ಲ ಅಂದರೆ ಅದು ತಗೊಳ್ಳಲ್ಲ. ಐ ಡೋಂಟ್ ನೋ ಅಪ್ಲಿಕೇಶನ್ ಅಂತ ಬರುತ್ತೆ, ನಾಟ್ ಮ್ಯಾಚ್ ಅಂತೂ ಪಕ್ಕ ಕನ್ಫರ್ಮ್ ಬರುತ್ತೆ. ಓಕೆ, ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ವಾಟ್ಸಪ್ ಗ್ರೂಪ್ಸ್ಗೂ ಪಕ್ಕ ತಪ್ಪದೆ ಮರೆಯದೆ ಶೇರ್ ಮಾಡಿ. ಅವರಿಗೂ ಅಷ್ಟು ಇಷ್ಟು ಇನ್ಫಾರ್ಮೇಷನ್ ತಿಳಿಯುತ್ತೆ. ಎಲ್ಲ ಕರ್ನಾಟಕದ ಸೈನ್ಸ್ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಫಾರ್ ಫ್ಯೂಚರ್. ನಿಮ್ಮ ಸೆಕೆಂಡ್ PUC ಎಕ್ಸಾಮ್ ಅನ್ನು ಫಸ್ಟು ಮೇನ್ ಪ್ರಿಪ್ರೇಷನ್ ಇಂಪಾರ್ಟೆಂಟ್, ಇಂಟ್ರೆಸ್ಟಿಂಗಿಂದ ಒಳ್ಳೆ ಮೂಡಿಂದ ನಡೆಸಿ. ಫೈನಲ್ ಎಕ್ಸಾಮ್ ಅಲ್ಲೇ ಒಂದು ಒಳ್ಳೆಯ ಸ್ಕೋರ್ ಮಾಡಿ. ಹಾಗೆಯೇ ಲ್ಯಾಬ್ ಎಕ್ಸಾಮ್ ಅನ್ನು ನೆಗ್ಲೆಕ್ಟ್ ಮಾಡಬೇಡಿ. ಪ್ರತಿಯೊಂದು ಎಕ್ಸ್ಪರಿಮೆಂಟ್ ಅನ್ನು ಓದಿಕೊಂಡು ಹೋಗಿ. ಹಾಗೆಯೇ ವೈವಾ ಅನ್ನು ಹೇಳದೆ ಬರಬೇಡಿ, 4 ಮಾರ್ಕ್ಸ್ ಅನ್ನು ಕಳೆದುಕೊಳ್ತೀರಾ. ವೈವಾ ಅಟ್ಲೀಸ್ಟ್ ನಿಮಗೆ ಏನು ಬರುತ್ತೋ ಅವ್ರು ಕೇಳಿದ್ದ ಕ್ವಶನ್ಗೆ ಅದನ್ನು ಹೇಳಿ ಬನ್ನಿ. ಆಲ್ ದ ಬೆಸ್ಟ್ ಫಾರ್ ಫ್ಯೂಚರ್ ಲ್ಯಾಬ್ ಎಕ್ಸಾಮ್ ಆ್ಯಂಡ್ ಫೈನಲ್ ಎಕ್ಸಾಮ್ಸ್ ಆ್ಯಂಡ್ KCET ಎಕ್ಸಾಮ್ಸ್. ನಿಮ್ಮ ಒಂದು ಲ್ಯಾಬ್ ಎಕ್ಸಾಮ್ ಜನವರಿ ಎಂಡಿಂಗ್ ಒಳಗಡೆ ನಡೆಸುತ್ತಾರೆ. ಇನ್ನು ಫೈನಲ್ ಎಕ್ಸಾಮ್
ಮಾರ್ಚ್ 1ರಿಂದ 20ರವರೆಗೆ ನಡೆಸುತ್ತಾರೆ. ಇನ್ನು KCET ಎಕ್ಸಾಮ್ ಏಪ್ರಿಲ್ ಫಸ್ಟ್ ವೀಕ್ನಲ್ಲಿ ನಡೆಯುತ್ತೆ. ಆಲ್ ದ ಬೆಸ್ಟ್ ಫಾರ್ ಫ್ಯೂಚರ್. ಆಲ್ ಟಿಕೆಟ್ ಬೇಗನೆ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಲೈಕ್ ಅಂಡ್ ಶೇರ್ ಕಾಮೆಂಟ್.